ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡೆರಿವೇಷನ್ಸ್ ಅಂದರೆ 5 ಮಾರ್ಕ್ಸಿನ ಡೆರಿವೇಷನ್ಸ್ ಇರ್ಬೋದು, 3 ಮಾರ್ಕ್ಸಿಂದ ಇರ್ಬೋದು. ಸೊ ಎಕ್ಸಾಮಲ್ಲಿ ಎಷ್ಟು ಬರೀಬೇಕು, ಮತ್ತು ಇಲ್ಲಿ ಮೇನ್ ಆಗಿ ಮಿನಿಮಮ್ ಎಷ್ಟು ಬರೀಬೇಕು ಅಂತ. ಮ್ಯಾಕ್ಸಿಮಮ್ ಬರೆಯೋದು ಗೊತ್ತೇ ಇದೆ, ಎಷ್ಟು ಬರೆದ್ರೂ ಏನಾಗೋದಿಲ್ಲ. ಎಲ್ಲ ಸ್ಟೆಪ್ಸ್ಗಳನ್ನು ಅಥವಾ ಪ್ರತಿಯೊಂದು ಹಂತಗಳನ್ನು ಬರೀತಾ ಹೋದರೂ ಕೂಡ ಮಾರ್ಕ್ಸ್ ಫುಲ್ ಆಗಿ ಸಿಗುತ್ತೆ ನಿಮಗೆ. ಬಟ್ ಮಿನಿಮಮ್ ಅಂದರೆ ಈಗ ಕೆಲವು ಏನಾಗುತ್ತೆ ಅಂದರೆ ಈ ಪಾಸಿಂಗ್ ಕಂಡೀಷನ್ಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಇಷ್ಟೇ ಬರಿಬೇಕಾ, ಎಷ್ಟು ಬರಿಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೆ ಈ ಡೆರಿವೇಷನ್ಸನ್ನು ಹೇಗೆ ಬರೀಬೇಕು, ಎಷ್ಟು ಬರೆದ್ರೆ ಸಾಕು, ಅಂದರೆ ಒಂದು ಸ್ಕೀಮ್ ಪ್ರಕಾರ ನಿಮ್ಗೆ ಮಾರ್ಕ್ಸ್ ಸಿಗಬೇಕು, ಆದರೆ ಅದು ನಿಮಗೆ ಲೆಂದಿ ಆಗಿರಬಾರ್ದು. ಸೊ ಅದು ಆ ಒಂದು ಡೆರಿವೇಷನ್ಸ್ಗಳನ್ನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ, ಯಾಕೆಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಚಾಪ್ಟರ್ಸ್ಗಳನ್ನು ನೋಡ್ಕೋಬೋದು ನೀವು. ಸೊ ಜಸ್ಟ್ ಆ ಡೆರಿವೇಷನ್ಸನ್ನು ನಾವು ನೋಡ್ತಾ ಹೋಗೋಣ. ಇವತ್ತು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ನಾವು ನೋಡೋದಾದರೆ, ಸೊ ಕ್ವಶನ್ ಏನಿರುತ್ತೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಎಕ್ಸಿಯಲ್ ಲೈನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಇರುತ್ತೆ. ಇದು 5 ಮಾರ್ಕ್ಸಿಗೆ ಈ ರೀತಿ ಕೇಳಿರ್ತಾರೆ. ಇದು ಫ್ಯಾಮಿಲಿಯರ್ ಕ್ವಶನ್. ಇದು ಅದಕ್ಕೆ ನಾವು ಇಲ್ಲಿ ಪ್ರಯತ್ನ ಏನು ಅಂದರೆ ಮಿನಿಮಮ್ ಬರೆಯೋದು, ಫುಲ್ ಎಲ್ಲವನ್ನೂ ಬರಿಬೋದು ಅದಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಈಗ ಪಾಸಿಂಗ್ ಪ್ರಯತ್ನದಲ್ಲಿ ಇದ್ದಂಥವರಿಗೆ ಮಿನಿಮಮ್ ಬರೆದ್ರೆ, ಎಷ್ಟು ಮಿನಿಮಮ್ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನುವಂಥ ಒಂದು ಪ್ರಯತ್ನ ಇದೆ. ಓಕೆ, ಸೊ ಇನ್ನು ಇದು ಡೆರಿವೇಷನ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ಡಯಾಗ್ರಾಮ್ ಇಲ್ಲ ಅಂದರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಡಯಾಗ್ರಾಮನ್ನು ಹಾಕಬೇಕು. ನೋಡಿ, ಇಲ್ಲೆಲ್ಲ ಪಾಯಿಂಟ್ಸ್ಗಳು, ಇದು ಪಿ ಅನ್ನೋದು ಡೈಪೋಲ್ ಮೂಮೆಂಟ್ ವೆಕ್ಟರ್. ಇದರ ಡೈರೆಕ್ಷನ್ ಈ ಥರ ಇರುತ್ತೆ. ಇದು ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಚಾರ್ಜ್ ಇದೆ. ಇದರ ಲೆಂತ್ 2a, ಡೈಪೋಲ್ ಲೆಂತ್ ಅನ್ನುವಂಥ. ಆಮೇಲೆ ಒಂದು ಪಾಯಿಂಟ್ ಪಿ ಇರುತ್ತೆ. ಸೊ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್ ಅಂತೀವಿ ನಾವು. ಆ ಪಾಯಿಂಟ್ ಪಿ ಅಲ್ಲಿ ಫೀಲ್ಡಿನ ಡೈರೆಕ್ಷನ್ ಹೇಗಿರ್ತದೆ, ಇ ಪ್ಲಸ್ ಕ್ಯೂ ಯಾವ ಕಡೆ ಇರ್ತದೆ, ಯಾಕೆಂದರೆ ಫೀಲ್ಡಿನ ಡೈರೆಕ್ಷನ್ ಪಾಸಿಟಿವ್ ಇಂದ ಔಟ್ವರ್ಡ್ಸ್ ಇರುತ್ತೆ, ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಆಗಿ ತಪ್ಪು ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡದೆ ಬರೆಯೋದಾದರೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಈಗ ನಾವೇನು ಮಾಡುವ ಅಂದರೆ ಎಕ್ಸ್ಪ್ಲನೇಷನ್ ಏನೇನು ಬರೀತಾ ಹೋಗ್ಬೇಕು. ಡಯಾಗ್ರಾಮ್ ಕರೆಕ್ಟಾಗಿ ಹಾಕಿದ್ದೀವಿ ಅನ್ಕೊಳ್ಳೋಣ ಈಗ. ಸೊ ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಲೆಂತ್ 2a ಆ್ಯಂಡ್ ಡೈಪೋಲ್ ಮೂಮೆಂಟ್ P ಅಂತ ಹೇಳ್ತೀವಿ ನಾವು. ಹಾಗೆ ಒಂದು ಪಾಯಿಂಟ್ ಅನ್ನು ತಗೋತೀವಿ, ಪಿ ಬಿ ಎ ಪಾಯಿಂಟ್ ಆನ್ ದ ಡೈಪೋಲ್ ಆಕ್ಸಿಸ್, ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜಸ್. ನೋಡಿ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದರೆ ಅದು ವೆಕ್ಟರಲ್ಲಿ ಇರುತ್ತೆ. ಬಟ್ ನಾವು ಅದನ್ನು ಹೇಗೆ ಬರೀಬೇಕು ಅಂತೇಳಿ, ಸೊ ವೆಕ್ಟರಲ್ಲೇ ಬರಿತೀವಿ. 1/4πε0 q r - a ಹೋಲ್ ಸ್ಕ್ವೇರ್ ಇದೆ. ಡಿಸ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಇದು. ಬಟ್ ಇಲ್ಲಿ ನಾವು ಈ ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ ಅನ್ನೇ ನಾವು ರೆಫರೆನ್ಸ್ ಆಗಿ ತಗೊಳ್ಳೋದಾದ್ರೆ ಒಂದು ಯೂನಿಟ್ ವೆಕ್ಟರ್ ಏನು ತೋರಿಸ್ತಾ ಇದೆ, ಡೈಪೋಲ್ನ ಡೈರೆಕ್ಷನ್ ಅನ್ನು ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ನಿಮ್ಗೆ ಇಷ್ಟು ಬರೆದಾಗ ಗೊತ್ತಾಗ್ಬಿಡುತ್ತೆ, ಇದು ಪ್ಲಸ್ ಕ್ಯೂ ಅಲ್ವಾ, ಅಲಾಂಗ್ ದ ಡೈಪೋಲ್ ಆಕ್ಸಿಸ್ ಅಂತ ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಪಿ ಅನ್ನೋದು ಏನು ಅಂತ ಹೇಳಬೇಕು. ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈಪೋಲ್ ಆಕ್ಸಿಸ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್. ಮತ್ತೊಂದು ಚಾರ್ಜ್ ಇಂದ ನಮಗೆ ಎಷ್ಟು ಬರುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ಮೈನಸ್ ನೆಗೆಟಿವ್ ಹಾಕೋಬೇಕು. ಯಾಕೆ ನೆಗೆಟಿವ್ ಅಂದರೆ ಪಿ ಎ ಡೈರೆಕ್ಷನ್ ಅನ್ನ ನಾವು ಯೂನಿಟ್ ವೆಕ್ಟರ್ ಅಲ್ಲಿ ತಗೊಂಡಿದ್ದೀವಿ, ಆದರೆ ಇದರ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತದೆ. ಸೊ ಹಾಗಾಗಿ ಮೈನಸ್ ಕ್ಯೂ ಅಂತ ತಗೋಬೇಕು. ಅಂದ್ರೆ ಮೈನಸ್ ಕ್ಯೂ ಅಂತ ತಗೊಂಡಿದ್ದಲ್ಲ, ಸೊ ಟೋಟಲಿ ಈ ವೆಕ್ಟರ್ ಏನಾಗಿದೆ ಇದಕ್ಕೆ ಅಪೋಸಿಟ್ ಇದೆ, ಹಾಗಾಗಿ ಮೈನಸ್ ಅಂತ ತಗೋತೀವಿ. ನೆಕ್ಸ್ಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಿ ಇಸ್. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎರಡು ವೆಕ್ಟರ್ ಇದೆ, ಎರಡು ವೆಕ್ಟರ್ ಅನ್ನು ಆಡ್ ಮಾಡಬೇಕು. ಬಟ್ ಆಸ್ ಫಾರ್ ದ ರೂಲ್ ಆಡ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಬರೆಯುವಾಗ ಇದನ್ನ ಇ ಪ್ಲಸ್ ಕ್ಯೂ ಪ್ಲಸ್ ಇ ಮೈನಸ್ ಕ್ಯೂ ಎರಡು ವೆಕ್ಟರ್ನ ಆಡ್ ಮಾಡಿದ್ರೆ, ಯಾಕಂದ್ರೆ ಇದು ಸ್ಟ್ರೇಟ್ ಲೈನ್ ಅಲ್ಲಿ ಆಗಿದೆ, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ ಅನ್ನೋದನ್ನ ನಾವು ಮೆನ್ಷನ್ ಮಾಡಿದ್ವಿ. ಸೊ ಆ ವ್ಯಾಲ್ಯೂಸ್ ಅನ್ನು ಹಾಕಿದಾಗ ಈಗ ಏನಾಯ್ತು ಕೇಳಿದ್ರೆ, ನಾವು ಈ ಎರಡನೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇತ್ತಲ್ಲ, ಅದನ್ನ ಮೈನಸ್ ಅಂತ ತಗೊಂಡು, ಸೊ ಮೈನಸ್ ಮಾಡಿದಾಗ ಏನಾಯ್ತು, ಎರಡು ವೆಕ್ಟರ್ ಒಂದು ಡೈರೆಕ್ಷನ್ ಬಂತು ಅಂತ ಆಗುತ್ತೆ. ಸೊ ಅಲಾಂಗ್ ದ ಯೂನಿಟ್ ವೆಕ್ಟರ್ ಪಿ ಅಂತ ಈಗ ಕರೆಕ್ಟ್ ಆಗಿ ನಾವು ಅದನ್ನ ಬರೆದಿದ್ದೀವಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡುವಂತ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನ ಕೈ ಬಿಟ್ಟಿದ್ದೀನಿ ನಾನು, ಯಾಕೆಂದ್ರೆ ಅದಕ್ಕಾಗಿ ಅಂತ ಯಾವ ಮಾರ್ಕ್ಸ್ ಇರಲ್ಲ. ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡ್ರೆ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಈ ಫಾರ್ಮಿಗೆ ಬರೀಬಹುದು. ಸೊ ರೆಡ್ಯೂಸ್ ಮಾಡಿರೋದು ಮತ್ತೇನೂ ಇಲ್ಲ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನ ರೆಡ್ಯೂಸ್ ಮಾಡಿರುವಂಥದ್ದು ಹೇಗೆ ಏನು ಅನ್ನುವಂಥದ್ದು. ಫೈನಲಿ ಈ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ ನಮಗೆ. ಆಮೇಲೆ ಏನು ಹೇಳೋದು ನಾವು ಅಂದರೆ ಡೈಪೋಲ್ ಮೂಮೆಂಟ್ ಪಿ ಇಸ್ ಈಕ್ವಲ್ ಟು 2aq. ಸೊ ಆ 2aq ಅನ್ನು ನಾವು ಈ ಕ್ಯೂ ಮತ್ತು ಇದನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ, 2pr ಡಿವೈಡ್ ಬೈ r² - a² ಹೋಲ್ ಸ್ಕ್ವೇರ್ ಯೂನಿಟ್ ವೆಕ್ಟರ್ ಪಿ. ಓಕೆ, ಇದು ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋದಿದ್ರೆ, ಆರ್ ಅನ್ನೋದು ತುಂಬಾನೇ ದೊಡ್ಡದು ಎಗೆ ಕಂಪೇರ್ ಮಾಡಿದ್ರೆ, ಎ ಅನ್ನೋದು ಹಾಫ್ ಆಫ್ ದ ಡೈಪೋಲ್ ಲೆಂತ್. ಸೊ ಅವಾಗ ನಾವೇನು ಬರೀಬೋದು, ಈ ಎ ಅನ್ನ ನಿಗ್ಲೆಕ್ಟ್ ಮಾಡ್ಬೋದು. ನಿಗ್ಲೆಕ್ಟ್ ಮಾಡಿದಾಗ r ಟು ದ ಪವರ್ ಆಫ್ 2 ಅಂದರೆ 4 ಆಗುತ್ತೆ. ಇಲ್ಲೊಂದು r ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿಗೆ ಈ ಎಕ್ಸ್ಪ್ರೆಷನ್
ಎಂಡ್ ಆಗುತ್ತೆ. ಸೊ ಇದು ಡೆರಿವೇಶನ್ ಅನ್ನ ಇಷ್ಟು ಬರೆದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಮಾರ್ಕ್ಸ್ ಕಟ್ ಮಾಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಮತ್ತು ಯಾವುದೊಂದು ಸ್ಟೆಪ್ ಅನ್ನ ನೀವು ಮಿಸ್ ಮಾಡಿದ್ರೆ ಆವಾಗ ಮಾರ್ಕ್ಸ್ ಕಟ್ ಆಗುತ್ತೆ. ಎಲ್ಲೂ ಮಿಸ್ಟೇಕ್ ಇಲ್ಲದೆ ಇದೇ ತರ ಬರೆದ್ರೆ 5 ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋದ್ರೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಇಕ್ವಟೋರಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಇದೇ ಡೈಪೋಲ್ ಮೇಲೆ ಇಕ್ವಟೋರಿಯಲ್ ಲೈನ್ ಅಲ್ಲಿ ಇದ್ರೆ ಹೇಗೆ? ಅದಕ್ಕೆ ಡಯಾಗ್ರಾಮ್ ಕರೆಕ್ಟ್ ಆಗಿ ನೋಡಿ. ಇಲ್ಲಿ ಇ ಪ್ಲಸ್ ಕ್ಯೂ ಔಟ್ವರ್ಡ್ಸ್ ಇರುತ್ತೆ, ಇ ಮೈನಸ್ ಕ್ಯೂ ಇನ್ವರ್ಡ್ಸ್ ಇರುತ್ತೆ, ಚಾರ್ಜ್ ಕಡೆಗೆ ಇರುತ್ತೆ. ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ. ಲೆಂತ್ 2a ಇರುತ್ತೆ. ಡೈಪೋಲ್ ಆಕ್ಸಿಸ್ ನೋಡಿ ಈಗ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ, ಸೊ ಅದನ್ನ ಮೆನ್ಷನ್ ಮಾಡಿದ್ವಿ. ಪಿ ಅನ್ನೋದು ಒಂದು ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆರ್ ಅಂತೀವಿ ನಾವು. ಸೊ ಇದು ಎ ಇರುತ್ತೆ ಲೆಂತ್, ಯಾಕಂದ್ರೆ ಟೋಟಲ್ ಲೆಂತ್ 2a ನಾವು ಮಿಡ್ ಪಾಯಿಂಟ್ ಇಂದ ತಗೊಂಡಿದ್ವಿ. ಈ ಲೆಂತ್ ಎ ಇರುತ್ತೆ. ಸೊ ಇದು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ನಮಗೆ. ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕು. ಕನ್ಸಿಡರ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಲೆಂತ್ 2a ಅಂಡ್ ಡೈಪೋಲ್ ಮೊಮೆಂಟ್ p ಅಂತ. ಲೆಟ್ p be a point on the equatorial plane at a distance r from the center of the dipole. Okay. The magnitude of the electric field due to two charges plus q and minus q. ಇಲ್ಲಿ ಮ್ಯಾಗ್ನಿಟ್ಯೂಡ್ ತಗೋಬೇಕು, ಯಾಕೆಂದ್ರೆ ನಮ್ಮ ಡೈರೆಕ್ಷನ್ ಅನ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ರೆಫರೆನ್ಸ್ ಅಲ್ಲಿ. ಯಾಕೆಂದ್ರೆ ಇದು p ಗೆ ಅಲಾಂಗ್ ಆಗಲಿ ಅಥವಾ ಅಪೋಸಿಟ್ ಆಗಲಿ ಆ ರೀತಿ ಇಲ್ಲ ಅಲ್ವಾ ಇದು. ಅದಕ್ಕೆ ಫಸ್ಟ್ ನಾವು ಮ್ಯಾಗ್ನಿಟ್ಯೂಡ್ ಅನ್ನು ತಗೊಳ್ಳೋದು. ಆ ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಬರ್ದಾದ್ಮೇಲೆ ಇದು ಈ ಪ್ಲಸ್ ಕ್ಯೂ ನ ಮ್ಯಾಗ್ನಿಟ್ಯೂಡ್, ಈ ಮೈನಸ್ ಕ್ಯೂ ನ ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಹೀಗೆ ಬರ್ತೀವಿ. ಬರ್ದಾದ್ಮೇಲೆ ಏನೈತಿ, ನಾವು ರಿಸಲ್ಟೆಂಟ್ ಮಾಡ್ಬೇಕಂದ್ರೆ 2-3 ಮೆಥಡ್ ಇದೆ. ಒಂದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಮಾಡ್ಬೋದು, ಇಲ್ಲ ಅಂದ್ರೆ ಕಾಂಪೋನೆಂಟ್ಸ್ ಮಾಡ್ಕೊಂಡು ನಾವು ಅಲಾಂಗ್ ದ ಸೇಮ್ ಆಕ್ಸಿಸ್ ಇರುವಂತಹ ಕಾಂಪೋನೆಂಟ್ ಗಳನ್ನ ಆಡ್ ಮಾಡ್ಕೊಂಡು ನಾವು ರಿಸಲ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ನಾವು ಟು ಫೈಂಡ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಕ್ಯಾನ್ ರಿಸಾಲ್ವ್ ಇ ಪ್ಲಸ್ ಕ್ಯೂ ಅಂಡ್ ಇ ಮೈನಸ್ ಕ್ಯೂ ಇಂಟು ಕಾಂಪೋನೆಂಟ್ಸ್. ಕಾಂಪೋನೆಂಟ್ಸ್ ನಾರ್ಮಲ್ ಟು ದ ಡೈಪೋಲ್ ಆಕ್ಸಿಸ್. ನೀವು ಕ್ಲಾಸಲ್ಲಿ ಇದನ್ನೆಲ್ಲ ಕಲ್ತಿರ್ತೀರಿ ಅಥವಾ ಎಲ್ಲ ಮಾಡಿರ್ತೀರಿ, ಅದನ್ನೆಲ್ಲ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ ಇಲ್ಲಿ. ಇದು ಸೆಂಟೆನ್ಸ್ ನಮಗೆ ಬರೆದಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕಂಪೋನೆಂಟ್ ಅಲಾಂಗ್ ದ ಡೈಪೋಲ್ ಆಕ್ಸಿಸ್ ಆಡ್ ಅಪ್. ಹಾಗಾಗಿ ಇ ಇಸ್ ಈಕ್ವಲ್ ಟು ಮೈನಸ್ ಅಂತ ಬಂತು. ಯಾಕೆ ಮೈನಸ್ ಬಂತು ಅಂದ್ರೆ ನೀವು ನೋಡಿ ಅಲ್ಲಿ ಡೈಪೋಲ್ ನ ಆಕ್ಸಿಸ್ ಅಥವಾ ಡೈಪೋಲ್ ಮೂವ್ಮೆಂಟ್ ನ ಡೈರೆಕ್ಷನ್ಗೆ ಅದು ಅಪೋಸಿಟ್ ಇದೆ. ನಾವಿಲ್ಲಿ ವೆಕ್ಟರ್ ಫಾರ್ಮಿಗೆ ಬಂದ್ವಿ. ನೋಡಿ ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ. ಸೊ ಯೂನಿಟ್ ವೆಕ್ಟರ್ ಅನ್ನು ಯೂಸ್ ಮಾಡಿದ್ವಿ. ಆಮೇಲೆ ಕಾಸ್ ಥೀಟಾ ಅನ್ನೋದು ಡಯಾಗ್ರಾಮ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ a ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅನ್ನುವಂಥದ್ದು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮಗೆ ಈ ಫೈನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, ದಟ್ ಈಸ್ 1/4 epsilon 2 times QA divided by r square plus a square ಎಷ್ಟು 3/2 ಬರುತ್ತೆ. ಈಗ ಮಧ್ಯ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅನ್ನು ತೆಗೆದಿದ್ದೀನಿ ನೋಡಿ. ಯೂನಿಟ್ ವೆಕ್ಟರ್ ಇದೆ ಅಲಾಂಗ್ ದ, ನಾಟ್ ಅಲಾಂಗ್ ದ, ಇಸ್ ಆಪೋಸಿಟ್ ಟು ದ ಫೀಲ್ಡ್ ಡೈರೆಕ್ಷನ್. ಇಷ್ಟನ್ನು ನಾವು ಹೇಳಬೇಕು. ಸೊ ನೆಕ್ಸ್ಟ್ ಎಟ್ ಎ ಲಾರ್ಜ್ ಡಿಸ್ಟೆನ್ಸ್ r is much greater than a, so a can be neglected. So finally we will get the expression with sign. ನೋಡಿ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದಿದ್ದೀನಿ, ಮೈನಸ್ ಇದೆ. ಸೊ ಇಷ್ಟು ಬರೆದಾಗ ಇದು ಕರೆಕ್ಟ್ ಆಗಿರುತ್ತೆ. ಇದರಲ್ಲಿ ಮತ್ತೇನು ತೆಗೆಯುವಂಥದ್ದು ಏನೂ ಇರಲ್ಲ. p is equal to 2aq ಅನ್ನೋದು ಡೈಪೋಲ್ ಮೂವ್ಮೆಂಟ್ ಅಂತ ಬರ್ತದೆ. ಇಲ್ಲಿಗೆ ಡೆರಿವೇಶನ್ ಕಂಪ್ಲೀಟ್. ಸೊ ಇಷ್ಟು ಬರೆದ್ರೆ ಅಂದ್ರೆ ಇಷ್ಟು ಬರಿಬೇಕು. ಇದರಲ್ಲಿ ಮತ್ತೆ ಕನ್ಸೆಷನ್ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟ್ ಟು ಡಿರೈವ್ an expression for the electric field at a point due to an infinitely long thin charged straight wire using Gauss's law. Gauss's law ಯೂಸ್ ಮಾಡಿ ಇದನ್ನು ಮಾಡಿ ಅಂತ ಹೇಳಿದಾಗ, ಸೊ ಈ ಒಂದು ಡೆರಿವೇಶನ್ ಅನ್ನು ಹೇಗೆ ಮಾಡೋದು, ನಾವು ಡಯಾಗ್ರಾಮ್ ಕರೆಕ್ಟ್ ಆಗಿ ಹಾಕಬೇಕು ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಇದು ಆ ವೈರ್ ಇಂದ ಒಂದು ಡಿಸ್ಟೆನ್ಸ್ ಅಲ್ಲಿ ನಾವು ಪಿ ಅನ್ನುವಂಥ ಒಂದು ಪಾಯಿಂಟ್ ತಗೋತೀವಿ. ಆ ಪಿ ಅನ್ನುವಂಥ ಪಾಯಿಂಟ್ಗೆ ಸುತ್ತಲೂ ನಾವು ಒಂದು ಗಾಸಿಯನ್ ಸರ್ಫೇಸ್, ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್ ಅನ್ನು ಡ್ರಾ ಮಾಡ್ತೀವಿ. ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಅದು ಹೌದು ಅನ್ಬೇಕು. ಅದು ವೈರ್ ಲೆಂತ್ ಜಾಸ್ತಿ ಇರುತ್ತೆ. ನಾವು ಗಾಸಿಯನ್ ಸರ್ಫೇಸ್ ನ ಒಂದು ಲೆಂತ್ ಎಲ್ ಇದೆ ನಾವು. ಸೊ ಹಾಗಾಗಿ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರೋದ್ರಿಂದ ಫೀಲ್ಡ್ ಡೈರೆಕ್ಷನ್ ಔಟ್ವರ್ಡ್ ಇರುತ್ತೆ, ಎಲ್ಲ ಕಡೆನೂ ಔಟ್ವರ್ಡ್ ಇರುತ್ತೆ. ಬಟ್ ಈ ಮೇಲಿನ ಫೇಸ್ ಮತ್ತು ಕೆಳಗಡೆ ಫೇಸ್ ಅಲ್ಲಿ ಯಾವುದೇ ಫೀಲ್ಡ್ ಲೈನ್ಸ್ ಪಾಸ್ ಆಗೋದಿಲ್ಲ. ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ವರಿ ಮಾಡೋ ಅಗತ್ಯ ಇಲ್ಲ. ಓಕೆ, ಕನ್ಸಿಡರ್ ಎ ವೈರ್ ಹ್ಯಾವಿಂಗ್ ಯೂನಿಫಾರ್ಮ್ ಚಾರ್ಜ್ ಡೆನ್ಸಿಟಿ. ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಾವು ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಅಂತ ತಗೋತೀವಿ. ಸೊ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಎಟ್ ಎ ಪಾಯಿಂಟ್ ಪಿ ಡಿಸ್ಟೆಂಟ್ ಆರ್ ಫ್ರಮ್ ದ ವೈರ್, ಡ್ರಾ ಎನ್ ಇಮ್ಯಾಜಿನರಿ ಸಿಲಿಂಡರ್ ಆಫ್ ರೇಡಿಯಸ್ ಆರ್ ಅಂಡ್ ಲೆಂತ್ ಎಲ್. ಈ ಸಿಲಿಂಡರ್ ಅನ್ನು ಡ್ರಾ ಮಾಡಿ ಅಂತ ಹೇಳಿರುವಂಥದ್ದು. ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸಸ್. ಈಗ ನಾವು ಇದನ್ನ ಗಾಸ್ ಲಾ ಅಪ್ಲೈ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕ್ಯೂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್. ಸೊ ಈ ಎಲ್ ಉದ್ದದಲ್ಲಿ ಲ್ಯಾಂಬ್ಡಾ ಅನ್ನೋದು ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಎನ್ಕ್ಲೋಸ್ಡ್, ಕ್ಯೂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್. ಇನ್ನು ಗಾಸ್ ಲಾ ಏನು ಹೇಳುತ್ತೆ ಕೇಳಿದ್ರೆ, phi is equal to q by epsilon naught, that is lambda q ಅಂದ್ರೆ lambda l divided by epsilon. Equation 1 ಅಂತ ಹಾಕೊಡಿ. ನಾವು ಈಗ ಗಾಸ್ ಲಾ ಅಪ್ಲೈ ಮಾಡಿದ್ದೀವಿ. ಓಕೆ, ಫ್ಲಕ್ಸ್ ಥ್ರೂ ದ ಟೂ ಎಂಡ್ಸ್ ಆಫ್ ದ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಇಸ್ 0. ಮೇಲ್ಗಡೆ ಮತ್ತು ಕೆಳಗಡೆ ಸರ್ಫೇಸ್ ಅಲ್ಲಿ ಯಾವುದೇ ಏನು ಫ್ಲಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಕ್ರಾಸ್ ಥ್ರೂ ಕರ್ವ್ಡ್ ಸರ್ಫೇಸ್ ಆಫ್ ಏರಿಯಾ 2π r, ಬೇಸ್ ನ ಸುತ್ತಳತೆ ಅಂತೀವಲ್ಲ ನಾವು, ಸರ್ಕಂಫರೆನ್ಸ್, ಇಂಟು ಹೈಟ್.
ಓಕೆ, ಪ್ಲಸ್ ಫೈ ಇಸ್ ಈಕ್ವಲ್ ಟು ಇ ಇಂಟು 2πr ಎಲ್. ಇದು ಡೆಫಿನೇಷನ್ ಆಫ್ ದ ಫ್ಲಕ್ಸ್ ಇಂದ ನಾವು ಈ ಎಕ್ಸ್ಪ್ರೆಷನ್ ತಗೊಂಡಿರುವಂತ. ಸೊ ಫ್ರಮ್ ಇಕ್ವೇಶನ್ 1 and 2, ಇ ಇಂಟು 2πr ಎಲ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್ ಡಿವೈಡ್ ಬೈ ಎಪ್ಸಿಲಾನ್. ಈ ಎಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ನಿಮ್ಗೆ ಉಳಿಯೋದೇನು ಕೇಳಿದ್ರೆ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡ್ ಬೈ 2π ಎಪ್ಸಿಲಾನ್. ಫಸ್ಟ್ ಬರೆದ್ರು ಅಡ್ಡಿಲ್ಲ, ಆಮೇಲೆ ಬರೆದ್ರು ಏನು ತಪ್ಪಾಗಲ್ಲ, ಆರ್ ಇಂಟು ಎಪ್ಸಿಲಾನ್. ಇಲ್ಲಿಗೆ ಈ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ derive an expression for the electric field at a point due to a uniformly charged infinite plane sheet using Gauss's law. ಸ್ವಲ್ಪ ಡಯಾಗ್ರಾಮ್ ಒಂದು ಸ್ವಲ್ಪ ಕಷ್ಟ ಅನ್ನೋದು ಬಿಟ್ರೆ ಡೆರಿವೇಶನ್ ಅಷ್ಟೇ ಈಸಿ ಆಗಿರುತ್ತೆ. ಸೊ ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ಇನ್ನೊಂದು ರೀತಿ ಮಾಡ್ತಾರೆ, ಕೆಲವು ಬುಕ್ಗಳಲ್ಲಿ ಮಾಡಿದ್ದಾರೆ, ಬಟ್ NCERT ಅಲ್ಲಿ ಪ್ಯಾರಲ್ ಪೈಪ್ಡ್ ಇದನ್ನ ಯೂಸ್ ಮಾಡಿದ್ದಾರೆ. ಬದಲಾಗಿ ನಾವು ಸಿಲಿಂಡ್ರಿಕಲ್ಸ್ ಒಂದು ಸಿಲಿಂಡರ್ ಅನ್ನ ಯೂಸ್ ಮಾಡ್ಬೋದು. ಇದ್ರ ಬದಲು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಡ್ರಾಯಿಂಗ್ ಡ್ರಾ ಮಾಡ್ಬೋದು. ಸೊ ಇಲ್ಲೇನಾಗಿರುತ್ತೆ ಕೇಳಿದ್ರೆ, ಇದು ಶೀಟ್, ಪ್ಲೇನ್ ಶೀಟು, ಇದು ಚಾರ್ಜ್ ಆಗಿದೆ, ಫುಲ್ಲಿ ಚಾರ್ಜ್ಡ್. ಸೊ ಆ ಚಾರ್ಜ್ ಆಗಿರೋದ್ರಿಂದ ಅದರಿಂದ ಫೀಲ್ಡ್ ಔಟ್ವರ್ಡ್ಸ್ ಇರುತ್ತೆ, ಯಾವುದೇ ಎಡ್ಜಸ್ ಅಲ್ಲಿ ಚಾರ್ಜ್ ಇಲ್ಲ. ಸೊ ಇದು ಥಿನ್ ಶೀಟು, ಬಟ್ ಶೀಟ್ ಅಂತ ತೋರಿಸೋ ಸಲುವಾಗಿ ಸ್ವಲ್ಪ ಥಿಕ್ನೆಸ್ ಅನ್ನ ತೋರಿಸಿರುವಂಥದ್ದು. ಸೊ ಕನ್ಸಿಡರ್ ಯೂನಿಫಾರ್ಮ್ಲಿ ಚಾರ್ಜ್ ಪ್ಲೇನ್ ಶೀಟ್. ಲೆಟ್ ಸಿಗ್ಮಾ ಬಿ ದ ಯೂನಿಫಾರ್ಮ್ ಚಾರ್ಜ್ ಡೆನ್ಸಿಟಿ ಆಫ್ ಅನ್ ಇನ್ಫೈನೈಟ್ ಪ್ಲೇನ್ ಶೀಟ್. ಸಿಗ್ಮಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ತಗೋಬೇಕು ನಾವಿಲ್ಲಿ. ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಕ್ಲೋಸ್ ಸರ್ಫೇಸ್ ಇಸ್ ಸಿಗ್ಮಾ ಇಂಟು ಎ. ಯಾಕಂದ್ರೆ ಸರ್ಫೇಸ್ ಎ ಅಂತ ನಾವು ತಗೊಂಡಿದೀವಿ, ಸಿಗ್ಮಾ ಇಂಟು ಎ ಆಗಿ. ಕನ್ಸಿಡರ್ ಗಾಸಿಯನ್ ಸರ್ಫೇಸ್ ಟು ಬಿ ರೆಕ್ಟಾಂಗ್ಯುಲರ್ ಪ್ಯಾರಲಲ್ ಪೈಪ್ಡ್ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ಎ. ನಾವೀಗ ಅದನ್ನು ತಗೊಂಡಿದೀವಿ. ಓನ್ಲಿ ದ ಟೂ ಫೇಸಸ್, ಆ ಒಂದು ಪ್ಯಾರಲ್ ಪೈಪ್ಡ್ ಇದೆಯಲ್ಲ ಅದರಲ್ಲಿ ಎದುರುಗಡೆ ಮತ್ತು ಹಿಂದ್ಗಡೆ ನಾವು 1 and 2 ಅಂತ ಮಾರ್ಕ್ ಮಾಡಿದೀನಿ ನೋಡಿ. ಈ ಡಯಾಗ್ರಾಮ್ ಡ್ರಾ ಮಾಡುವಾಗ ಕೇರ್ಫುಲ್ ಆಗಿ ಮಾಡಿ, ಇಲ್ಲ ಅಂದ್ರೆ ಮಾರ್ಕ್ಸ್ ಹೋಗುತ್ತೆ. ಕಾಂಟ್ರಿಬ್ಯೂಟ್ ಟು ದ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಅವು ಮಾತ್ರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಫ್ಲಕ್ಸ್ಗೆ. ಆ ಫ್ಲಕ್ಸ್ ಅನ್ನ ನಾವು ಇ ಇಂಟು ಇ ಡಾಟ್ ಡಿ ಎಸ್ ಅಂತೀವಿ. ಇ ಡಾಟ್ ಡಿ ಎಸ್ ಸಿಂಪ್ಲಿ ವೆಕ್ಟರ್ ಬರಿಬೇಕಂತ ಇಲ್ಲ. ಥ್ರೂ ಬೋತ್ ದ ಸರ್ಫೇಸ್ ಆರ್ ಈಕ್ವಲ್ ಅಂಡ್ ಆಡ್ ಅಪ್. ದೇರ್ಫೋರ್ ಫೈ ಇಸ್ ಈಕ್ವಲ್ ಟು ಇ ಇಂಟು 2 times ಎ. ಯಾಕಂದ್ರೆ ಎರಡು ಆ ಕಡೆನೂ ಏರಿಯಾ ಇದೆ, ಈ ಕಡೆನೂ ಏರಿಯಾ ಇದೆ. ಓಕೆ, ಈಗ ಗಾಸ್ಲಾಗೆ ಹೋದ್ರೆ ನಾವು ಫೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್. ಕ್ಯೂ ಅನ್ನ ನಾವು ಸಿಗ್ಮಾ ಎ ಅಂತ ಹೇಳಿದ್ದೀವಿ. ಹಾಗಾಗಿ ಎರಡನ್ನು ಇಕ್ವೇಟ್ ಮಾಡಿದರೆ ಫ್ರಮ್ ಇಕ್ವೇಶನ್ 1 and 2, ಇ ಇಂಟು 2a ದಿಸ್ ಒನ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಎ ಡಿವೈಡ್ ಬೈ ಎಪ್ಸಿಲಾನ್. ಸೊ ನಮ್ಗೆ ಏನು ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ. ಇ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್. ಸೊ ಇಷ್ಟು ಇರುವಂಥದ್ದು ಡೆರಿವೇಶನ್ದಲ್ಲಿ. ನೆಕ್ಸ್ಟ್, state Gauss's law in electrostatic. Using this law, derive an expression for the electric field due to a uniformly charged thin spherical shell at a point outside the shell. ಇಲ್ಲಿ ಎರಡು ಕ್ವಶನ್ಸ್ ಇದೆ. ಒಂದು ಸ್ಟೇಟ್ ಗಾಸ್ ಲಾ ಅಂತ ಇದೆ. ಸೊ ಅದಕ್ಕೂ ನಾವು ಫಸ್ಟ್ ಆನ್ಸರ್ ಅನ್ನ ಬರ್ಕೊಬಿಡಬೇಕು. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು 1 by epsilon ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಇದು ಗಾಸಸ್ ಲಾ. ಡಯಾಗ್ರಾಮು ಕೇರ್ಫುಲ್ ಆಗಿ ಹಾಕಿ ಈ ರೀತಿ, ಯಾಕಂದ್ರೆ ಸಣ್ಣ ಡೆರಿವೇಶನ್ ಇದು. ಸೊ ಚಾರ್ಜ್ ಶೆಲ್ ಇದು ನಮ್ದು, ಇದು ಗಾಸಿಯನ್ ಸರ್ಫೇಸ್. ಫೀಲ್ಡ್ ಎಲ್ಲ ಏನಾಗಿರುತ್ತೆ, ಆ ಶೆಲ್ಲಿಂದ ಔಟ್ವರ್ಡ್ಸ್ ಇರುತ್ತೆ ಎಲ್ಲ ಕಡೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇನ್ನರ್ ಶೆಲ್ ಇದೆಯಲ್ಲ, ಇದು ಇದರ ರೇಡಿಯಸ್ ಆರ್ ಇದೆ, ಔಟರ್ದು ಏನಿದೆ ಸ್ಮಾಲ್ ಆರ್ ಇದೆ. ಇದು ಗಾಸಿಯನ್ ಸರ್ಫೇಸ್, ಇಷ್ಟು ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್, ಕನ್ಸಿಡರ್ ಎ ಸ್ಫೆರಿಕಲ್ ಶೆಲ್ ಆಫ್ ರೇಡಿಯಸ್ ಆರ್ ಹ್ಯಾವಿಂಗ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಇದರಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಸ್ಫೆರಿಕಲ್ ಶೇಪ್ ಇದೆಯಲ್ಲ ಅದು, ಹಾಗಾಗಿ ಸಿಗ್ಮಾವನ್ನು ತಗೊಂಡಿದ್ದೀವಿ. ಈಗ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂದಾಗ ನಾವೇನಂತೀವಿ, ಕ್ಯೂ ಇಂಟು ಏರಿಯಾ. ಏರಿಯಾ ಏನಿದು, ಆ ಸ್ಪಿಯರ್ ಅಂದ್ರೆ 4πr². ಇನ್ನರ್ ಶೆಲ್ ಅಲ್ಲಿ ನಮಗೆ ಒಂದು ರೇಡಿಯಸ್ ಆರ್ ಇದೆ, ಅದರ ಸರ್ಫೇಸ್ ಏರಿಯಾ 4πr² ಇರುತ್ತೆ. ಪಿ ಬಿ ಎ ಪಾಯಿಂಟ್ ಔಟ್ಸೈಡ್ ದ ಸ್ಪಿಯರ್. ಕನ್ಸಿಡರ್ ದ ಗಾಸಿಯನ್ ಸರ್ಫೇಸ್ ಟು ಬಿ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ವಿತ್ ಸೆಂಟರ್ ಓ ಪಾಸಿಂಗ್ ಥ್ರೂ ಪಿ. ಇದು ಈ ಸೆಂಟೆನ್ಸ್ ಬೇಕು. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಸಿಯನ್ ಸರ್ಫೇಸ್ ಇಸ್ ಫೈ ಇಸ್ ಈಕ್ವಲ್ ಟು ಇ ಡಾಟ್ ಎಸ್. ಸೊ ಇ ಇಂಟು ಎಸ್. ಓಕೆ, ಇ ಅಂಡ್ ಎಸ್ ಆರ್ ಪ್ಯಾರಲಲ್. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಡೆರಿವೇಶನ್ ಲೆಂತೆ ಕಮ್ಮಿ ಇದೆ ಆಲ್ರೆಡಿ. ಅದಕ್ಕೊಂದು ಸ್ವಲ್ಪ ಮೆನ್ಷನ್ ಮಾಡಿ. ಇ ಅಂಡ್ ಎಸ್ ಆರ್ ಪ್ಯಾರಲಲ್ ಅಂದ್ರೆ ಥೀಟಾ ಏನಾಗುತ್ತೆ, 0 ಆಗುತ್ತೆ ಅಂತೇಳಿ. ಹಾಗಾಗಿ ಫೈ ಇಸ್ ಈಕ್ವಲ್ ಟು ಇ ಇಂಟು 4πr². ಎಸ್ ಅನ್ನೋದು ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್, 4πr². ಯಾವ್ದ್ರದ್ದು, ಗಾಸಿಯನ್ ಸರ್ಫೇಸ್. ಬೈ ಗಾಸಸ್ ಲಾ ಫೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಗಾಸಸ್ ಲಾ ಹೀಗೆ ಹೇಳ್ತಾ ಇದೆ. ಸೊ ಹಾಗಾಗಿ ನಾವು ವ್ಯಾಲ್ಯೂಸ್ ಅನ್ನ ಕ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗ್ಮಾ ಇಂಟು 4πr² ಅಂತ ಹೇಳಿ, ಫೈ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು 4πr² ಡಿವೈಡ್ ಬೈ ಎಪ್ಸಿಲಾನ್ ಆಗುತ್ತೆ. ಈ r²ಗೂ ಈ r²ಗೂ ಡಿಫ್ರೆನ್ಸ್ ಇದೆ ನೋಡಿ. ಇದು ಔಟರ್ ಗಾಸಿಯನ್ ಸರ್ಫೇಸ್, ಇದು ಇನ್ನರ್ ಸ್ಪಿಯರ್. ಚಾರ್ಜ್ ಇರೋದು ಇನ್ನರ್ ಶೆಲ್ ಮೇಲೆ ಮಾತ್ರ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಬರೀಬೇಕು. ಈಗ ನಾವು ಫ್ರಮ್ ಇಕ್ವೇಶನ್ 1 and 2 ಅಂತ ತಗೊಂಡ್ರೆ ಇವೆರಡನ್ನ ಇಕ್ವೇಟ್ ಮಾಡ್ಬೋದು, ಯಾಕಂದ್ರೆ ಎರಡು ಫ್ಲಕ್ಸ್ ಅನ್ನ ಹೇಳ್ತಾ ಇದೆ. ಇಕ್ವೇಟ್ ಮಾಡಿದಾಗ ಏನು ಉಳಿಯುತ್ತೆ ನೋಡಿ. ಈಗ ಇಲ್ಲಿ ಏನಾಗಿದೆ, ಇದು ಕ್ಯಾಪಿಟಲ್ r², ಇದು ಸ್ಮಾಲ್ r². ಸೊ ಇ ಇಸ್ ಈಕ್ವಲ್ ಟು ಅಂದ್ರೆ 4π ಕ್ಯಾನ್ಸಲ್ ಮಾಡಿ ಬರೆಯೋಕೆ ಹೋಗಬೇಡಿ.
ಇಲ್ಲಿ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ 4πr², ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ಈ 4πr² ಇಲ್ಲಿ ಕ್ಯೂ ಬೈ 4πr² ಕ್ಯಾನ್ಸಲ್ ಆಗುತ್ತೆ, ಈ 4πr² ಇಲ್ಲಿಗೆ ಬರುತ್ತೆ. ಹಾಗಾಗಿ ಇ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ 4πε0r² ಅಂತ ಬರುತ್ತೆ. ಇಲ್ಲಿಗೆ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಈ ಫಸ್ಟ್ ಚಾಪ್ಟರ್ನ ಡೆರಿವೇಶನ್ಸ್ ಅನ್ನ ಕೊಟ್ಟಿದ್ದೀನಿ. ಇದಕ್ಕೇನು PDF ಕೊಡಿ ಅಂತ ಕೇಳೋದಕ್ಕಿಂತ ನೀವೊಂದು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಬರ್ಕೊಂಡು ಬಿಡ್ಬೋದು. ಸ್ವಲ್ಪ ಬೇಗ ಆಗುತ್ತೆ ಕೆಲಸ, ಏನು ಜಾಸ್ತಿ ಅಲ್ಲ. ಮತ್ತೆ ಇದರ ಆಕ್ಚುಯಲ್ ಮೀನಿಂಗ್ ಬೇಕು ಅಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಪಾಠಗಳನ್ನ, ನೀವು ಅಲ್ಲಿ ಅದನ್ನ ನೋಡ್ಕೋಬಹುದು. ಸೊ ಈ ತರ ನಿಮಗೆ ಉಳಿದ ಚಾಪ್ಟರ್ಸ್ಗಳ ಮೇಲೂ ಬೇಕು ಅನ್ನೋದಾದ್ರೆ ಕೂಡಲೇ ಕಾಮೆಂಟ್ಸ್ ಮಾಡಿ, ಯಾಕೆಂದ್ರೆ ಮತ್ತೆ ಬೇಕಾದ್ರೆ ಮಾಡಿ ಹಾಕ್ಬೋದು ಇದನ್ನ. ಡೆರಿವೇಶನ್ಸ್ಗಳನ್ನ ಮಿನಿಮಮ್ ಆದಷ್ಟು ಸಣ್ಣದಾಗಿ, ಯಾಕೆಂದ್ರೆ ನಂಗೆ ತುಂಬಾ ವರ್ಷದಿಂದನೂ ಮಕ್ಕಳು ಕೇಳೋದು, ಸರ್ ಈ ಡೆರಿವೇಶನ್ ಸ್ವಲ್ಪ ಸಣ್ಣ ಮಾಡ್ಕೊಡಿ ಅಂತೇಳಿ. ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಮಾಡಿದೆ. ಓಕೆ, ಸೊ ಥ್ಯಾಂಕ್ ಯು.